ಇವತ್ತು ಲಾಕ್ಡೌನ್ ಅಂತ್ಯಗೊಳ್ಳಲಿದ್ದು ನಾಳೆಯಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇದೆ. ಆದರೆ ರಾತ್ರಿ ಕರ್ಫ್ಯೂ ಹಾಗೆಯೇ ಸಂಡೇ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಸಾರಿಗೆ ಸಂಚಾರ ಆರಂಭವಾಗುತ್ತೆ. ಅಂಗಡಿ ಮುಂಗಟ್ಟು ದೇಗುಲಗಳನ್ನು ಓಪನ್ ಮಾಡಬಹುದು. ಅಲ್ಲದೆ ನಾಳೆಯಿಂದ ಮದ್ಯ ಮಾರಾಟ ಕೂಡ ಮರು ಆರಂಭ ಆಗಲಿದೆ. ಆದರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಈಗಿನ ಲಾಕ್ಡೌನ್ ನಿಯಮ ಜಾರಿಯಲ್ಲಿ ಇರುತ್ತೆ. ಅನ್ಲಾಕ್ ಮಾರ್ಗಸೂಚಿ ಇವತ್ತು ಸಂಜೆ ಪ್ರಕಟ ಆಗಲಿದೆ. ಕಳೆದ ಬಾರಿಗಿಂತ ಅನ್ಲಾಕ್ ಸ್ವಲ್ಪ ಕಠಿಣ ಆಗಿರುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ರಾತ್ರಿ 7 ಗಂಟೆಯಿಂದನೇ ಕರ್ಫ್ಯೂ ಆರಂಭವಾಗುವಂತ ಸಾಧ್ಯತೆ ಇದೆ. ಜನಸಂಚಾರ ಚಟುವಟಿಕೆಗಳಿಗೆ ಸಮಯ ನಿಗದಿ ಮಾಡುವಂತ ಪ್ರಸ್ತಾಪ ಇದೆ. ಕಂಟೈನ್ಮೆಂಟ್ ವಲಯ ಮತ್ತು ಸೀಲ್ ಡೌನ್ ವಲಯಗಳಲ್ಲಿ ಇನ್ನಷ್ಟು ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕಾಗುವಂತ ಚಾನ್ಸಸ್ ಇದೆ. ಮದ್ಯ ಮಾರಾಟಕ್ಕೆ ಟೈಮ್ ಫಿಕ್ಸ್ ಹಾಗೆಯೇ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕುವಂತ ಮಾರ್ಗಸೂಚಿ ಹೊರಬರುವಂತ ಸಾಧ್ಯತೆ ಇದೆ. ಅನ್ಲಾಕ್ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಇವತ್ತು ಸಂಜೆ 5 ಗಂಟೆಗೆ ಯೂಟ್ಯೂಬ್ ಹಾಗೆಯೇ ಫೇಸ್ಬುಕ್ನಲ್ಲಿ ಮೊದಲ ಬಾರಿಗೆ ಲೈವ್ ಬರ್ತಾ ಇದ್ದಾರೆ. ಅದಕ್ಕೂ ಕೂಡ ಸ್ಪಷ್ಟ ಮಾರ್ಗಸೂಚಿ ಬರುತ್ತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಂಜೆ ಹೊತ್ತಿಗೆ ಅವ್ರ ಕಡೆಯಿಂದ ಮಾರ್ಗಸೂಚಿಗಳೆಲ್ಲ ಬರುತ್ತೆ. ಯಾವ ರೀತಿ ನಾವು ಪಾರ್ಕ್ಗಳಲ್ಲಿ ಯಾವ ರೀತಿ ಇರಬೇಕು, ಮಾರುಕಟ್ಟೆಗಳಲ್ಲಿ ಯಾವ ರೀತಿ, ಇವತ್ತು ಹಬ್ಬಗಳು ಅನೇಕ ಹಬ್ಬಗಳು ಬರ್ತಾ ಇದೆ. ಹಬ್ಬಗಳ ಸಂದರ್ಭದಲ್ಲಿ ಹೂವು ಹಣ್ಣು ತರಕಾರಿ ಇದೆಲ್ಲ ಕೂಡ ಯಾವ ರೀತಿ ಸರಬರಾಜು ಆಗಬೇಕು ಮತ್ತು ಗ್ರಾಹಕರು ಎಲ್ಲಿಂದ ಅದನ್ನು ಖರೀದಿ ಮಾಡಬೇಕು ಸುರಕ್ಷಿತವಾಗಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕೆಲವು ವಿಚಾರಗಳನ್ನು ಎಲ್ಲ ಸೇರಿ ಮಾರ್ಗಸೂಚಿಯನ್ನು ಮತ್ತು ಇವತ್ತು ಸಂಜೆ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಜೊತೆ ಕೂಡ ಅವರು ಎಲ್ಲ ವಿಷಯಗಳನ್ನು ಕೂಡ ಹಂಚಿಕೊಳ್ಳೋರಿದ್ದಾರೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮುಂದುವರಿಸುವುದಿಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಾಳೆ ಲಾಕ್ಡೌನ್ ಸಡಿಲಿಕೆ ಆಗುತ್ತೆ, ಜನಜೀವನ ಎಂದಿನಂತೆ ಆರಂಭ ಆಗಲಿದೆ ಅಂತ ಹೇಳಿದ್ರು. ಇಂದು ಲಾಕ್ಡೌನ್ ಸಡಿಲಿಕೆ ಮಾರ್ಗಸೂಚಿ ಪ್ರಕಟ ಆಗಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಸಹಕಾರಿ ಆಯಿತು, ಆದರೆ ಕೊರೋನಾ ತಡೆಗೆ ಲಾಕ್ಡೌನ್ ಪರಿಹಾರ ಅಲ್ಲ ಅಂತಾನೂ ಹೇಳಿದ್ದಾರೆ. ಖಂಡಿತ ಲಾಕ್ಡೌನ್ ಅನ್ನೋಂಥದ್ದು ಜನರ ಓಡಾಟ ಕಮ್ಮಿ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹರಡೋವಂಥದ್ದು ಕಮ್ಮಿ ಆಗುತ್ತೆ. ಖಂಡಿತ ಅದು ವೈಜ್ಞಾನಿಕವಾಗಿಯೂ ಅದು ಪ್ರೂವ್ ಆಗಿರೋವಂಥದ್ದಿದೆ. ಹಾಗಾಗಿ ಅದನ್ನೇ ಪರಿಹಾರ ಅಂತ ನಾವು ತಗೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಜೀವ ರಕ್ಷಣೆ ಜೊತೆನೇ ಜೀವನನೂ ನಡೆಯುವಂಥದ್ದು ಆಗಬೇಕು. ಲಾಕ್ಡೌನ್ ಅನ್ನೋಂಥದ್ದನ್ನ ಯಾವ ಕಾರಣಕ್ಕೂ ಉತ್ತೇಜನ ಕೊಡುವಂಥದ್ದಾಗಬಾರ್ದು. ಅದರ ಹೆಚ್ಚಿನ ಬಳಕೆ ಮಾಡಿದಷ್ಟು ಅದು ಒಂದು ಮಟ್ಟಕ್ಕೆ ಸರಿ ಇರ್ತದೆ, ಇನ್ನೊಂದು ಮಟ್ಟಕ್ಕೆ ಹೋದಾಗ ಅದೇ ಒಂದು ಮುಳ್ಳಾಗುವಂಥದ್ದು ಆಗುತ್ತೆ. ಇನ್ನು ನಾಳೆಯಿಂದ ಅನ್ಲಾಕ್ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಇವತ್ತು ಸಿಟಿ ರೌಂಡ್ಸ್ ಮಾಡಿದ್ರು. ಸಂಚಾರ ಮಾರ್ಗಗಳು, ವ್ಯಾಪಾರ ವಹಿವಾಟು, ಟ್ರಾಫಿಕ್ ಬಗ್ಗೆ ಏನ್ ಕ್ರಮ ಅಂತ ಪರಿಶೀಲನೆಯನ್ನ ಮಾಡಿದ್ರು. ಮಾರ್ಕೆಟ್, ಜಯನಗರ ಸೇರಿದಂತೆ ಹಲವೆಡೆ ಪರಿಶೀಲನೆಯನ್ನು ನಡೆಸಿದ್ರು. ಈ ವೇಳೆ ಮಾತನಾಡಿದ ಕಮಿಷನರ್ ಭಾಸ್ಕರ್ ರಾವ್, ಲಾಕ್ಡೌನ್ ತೆರವು ಬಳಿಕ ಸರ್ಕಾರದ ಆದೇಶ ಪಾಲನೆ ಮಾಡ್ತೀವಿ, ಕೆಲವು ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡ್ತೀವಿ, ಜನ ಸುಖ ಸುಮ್ಮನೆ ಓಡಾಡಬಾರದು ಅಂತ ಕ್ಲೋಸ್ ಮಾಡ್ತೀವಿ, ಸಾಮಾಜಿಕ ಅಂತರ ಮತ್ತು ಸರ್ಕಾರದ ಮಾರ್ಗಸೂಚಿ ಅನ್ವಯ ಎಲ್ಲರೂ ನಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಸರ್ಕಾರ ನೀಡಿರೋ ಸೂಚನೆ ಪ್ರಕಾರ ಕೆಲಸ ಮಾಡ್ತೀವಿ. ನಾವು ಯಾರು ವಿನಾಯಿತಿ ಕೊಡಬೇಕು ಅವ್ರಿಗೆ ವಿನಾಯಿತಿ ಕೊಟ್ಟಿರ್ತೀವಿ. ನಾವು ಮುಖ್ಯವಾಗಿ ಅನಾವಶ್ಯಕ ಓಡಾಟವನ್ನು ತಡೆಗಟ್ಟೋ ಸಲುವಾಗಿ ರೋಡ್ ಬ್ಲಾಕ್ ಮಾಡಿಬಿಟ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವು ಏರಿಯಾ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿದಾರಲ್ಲ, ಕಂಟೈನ್ಮೆಂಟ್ ಝೋನ್ ಬಗ್ಗೆ ಸರ್ಕಾರ ತುಂಬ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಕಂಟೈನ್ಮೆಂಟ್ ಝೋನ್ ಭದ್ರತೆ ಇದೆಲ್ಲ ನೋಡ್ಕೊಳ್ಳೋದು ಅದನ್ನೇ. ನಾಳೆ ಲಾಕ್ಡೌನ್ ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದು, ಖಾಸಗಿ ಆಸ್ಪತ್ರೆ ಬೆಡ್ ಮಾಹಿತಿ ನೀಡದವರಿಗೆ ಶೋಕಾಸ್ ನೋಟಿಸ್ ನೀಡಲಾಗುವುದು. ಪ್ರಕೃತಿ ವಿಕೋಪ ಆಕ್ಟ್ನಲ್ಲಿ ಕೇಸ್ ದಾಖಲಾದರೆ ಮುಂದಾಗುವ ಅನಾಹುತಕ್ಕೆ ಅವರೇ ಕಾರಣರಾಗ್ತಾರೆ ಎಂದಿದ್ದಾರೆ. ಬೆಂಗಳೂರಿನ 291 ಖಾಸಗಿ ಆಸ್ಪತ್ರೆಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ. ಎಲ್ಲರೂ ಉಲ್ಲಂಘನೆ ಮಾಡ್ತಾ ಇಲ್ಲ. 3 ಆಸ್ಪತ್ರೆಗಳು ಸಮರ್ಪಕ ಮಾಹಿತಿಯನ್ನ ನೀಡಿವೆ. ಈ ಕುರಿತು ಚಾರ್ಜ್ ತೆಗೆದುಕೊಂಡ ಕೂಡಲೇ ಆಸ್ಪತ್ರೆ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಿದ್ದೇನೆ. ಕಂಟೈನ್ಮೆಂಟ್ ಝೋನ್ನಲ್ಲಿರುವ ಬಡವರಿಗೆ ಉಚಿತ ಆಹಾರ ವಿತರಣೆ ಮಾಡಲಾಗುತ್ತೆ. 13,000 ಜನರಿಗೆ ಈಗಾಗಲೇ ವಿತರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಅಂತರ, ಹೈಜೀನ್ ಮೇಂಟೈನ್ ಮಾಡಬೇಕು. ಮಾರುಕಟ್ಟೆಗಳು ಓಪನ್ ಮಾಡಿದ್ರೆ ಹೆಚ್ಚಿನ ಜನಸಂದಣಿ ಹೆಚ್ಚಾಗಬಹುದು. ನಾಳೆ ಕೆಆರ್ ಮಾರುಕಟ್ಟೆ ಸೇರಿದಂತೆ ಹಲವು ಕಡೆ ಈಗಾಗಲೇ ಸೀಲ್ ಡೌನ್ ಮಾಡಿರುವ ಮಾರುಕಟ್ಟೆ ಓಪನ್ ಆಗಿಲ್ಲ. ಮಾರುಕಟ್ಟೆಯಲ್ಲಿ ಮುಂಜಾಗ್ರತೆ ತೆಗೆದುಕೊಂಡು ಮುಂದೆ ಓಪನ್ ಮಾಡಲಾಗುವುದು. ಸ್ವಿಮ್ಮಿಂಗ್ ಪೂಲ್, ಜಿಮ್ ಸದ್ಯಕ್ಕೆ ತೆರೆಯಲ್ಲ ಅಂತ ಹೇಳಿದ್ದಾರೆ. ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಗಳನ್ನ ವಿಸಿಟ್ ಮಾಡಿದ್ದೆ, ಅದರ ಆಧಾರದ ಮೇಲೆ ನಿನ್ನೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೂ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೀವಿ. ಅದರ ಕಾಪಿನ ಗ್ರೂಪಲ್ಲಿ ಹಾಕ್ತೀನಿ. ಮುಖ್ಯವಾಗಿ ನಮಗೆ ಅವರು ಎಷ್ಟು ಬೆಡ್ ಕೆಪಾಸಿಟಿ ಇದೆ, ಎಷ್ಟು ನಮಗೆ ಅದರಲ್ಲಿ 50% ಕೊಡಬೇಕಾಗಿತ್ತು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಯಾರು ಪೇಷಂಟ್ಸ್ ಇದ್ದಾರೆ ಅಂತ ಸಂಪೂರ್ಣವಾದ ಡೀಟೇಲ್ಸನ್ನು ನಿನ್ನೆ ರಾತ್ರಿ ಅವ್ರಿಗೆ
ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೇವೆ. 24 ಗಂಟೆ ಟೈಮ್ ಕೊಟ್ಟಿದ್ದೇವೆ. ಅಂದರೆ ಇವತ್ತು ನಮಗೆ ಅವರು ಆ ಮಾಹಿತಿಯನ್ನು ಕೊಡಬೇಕು. ಕೊರೋನಾ ತಡೆಗೆ ಲಾಕ್ಡೌನ್ ರಾಮಬಾಣವಲ್ಲ. ಲಾಕ್ಡೌನ್ನಿಂದ ಹರಡುವಿಕೆ ತಡವಾಗುತ್ತಷ್ಟೇ, ಆದರೆ ವೈರಸ್ ಸಂಪೂರ್ಣ ನಾಶ ಅಸಾಧ್ಯ. ಹೀಗಾಗಿ ಲಾಕ್ಡೌನ್ನಿಂದ ಪ್ರಯೋಜನ ಇಲ್ಲ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳ ತಂಡ ಅಭಿಪ್ರಾಯಪಟ್ಟಿದೆ. ವಾರ 15 ದಿನ ತಿಂಗಳ ಲಾಕ್ಡೌನ್ ಬೇಡ, ಬೇಕಾದ್ರೆ ಪಿರಿಯಾಡಿಕಲ್ ಲಾಕ್ಡೌನ್ ಮಾಡಿ. ಅಂದ್ರೆ ಶನಿವಾರ ಭಾನುವಾರ ಲಾಕ್ಡೌನ್ ಉತ್ತಮ, 2 ದಿನ ಲಾಕ್ ಆದ್ರೆ ಆರ್ಥಿಕತೆಗೆ ಹೆಚ್ಚು ಪೆಟ್ಟು ಬೀಳಲ್ಲ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮಾರ್ಚ್ 2021 ಅಂತ್ಯಕ್ಕೆ ಕೊರೋನಾ ಭಯಾನಕ ಸ್ಫೋಟ ಆಗಬಹುದು. ದೇಶದಲ್ಲಿ ಬರೋಬ್ಬರಿ 6.18 ಕೋಟಿ ಪ್ರಕರಣ ಪತ್ತೆಯಾಗಬಹುದು. 28 ಲಕ್ಷ ಜನರ ಸಾವು ಸಂಭವಿಸಬಹುದು ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು ಅಂದಾಜನ್ನು ಮಾಡಿದ್ದಾರೆ. That's the reason why what we have proposed is, we have proposed instead of going for a 10 days lockdown, what we have proposed is periodic lockdowns, maybe weekly 2 days lockdown, weekly 1 day lockdown. Why don't we do it like periodic lockdowns, weekly 2 days, so that people will not get much affected, but at the same time our analysis shows that okay, the containment or the spread is controlled much. ದೇಶದ ಅತಿದೊಡ್ಡ ಕೋವಿಡ್ ಕೇರ್ ಕೇಂದ್ರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಬಿಎಸ್ವೈ ಮಾದಾವಾರದ ವಸ್ತು ಪ್ರದರ್ಶನ ಕೇಂದ್ರದ ಕೋವಿಡ್ ಕೇರ್ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ಅದರ ಬೆನ್ನಲ್ಲೇ ಇಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲಾ ವಾರ್ಡ್ಗಳು, ಊಟದ ಕೊಠಡಿ, ಶೌಚಾಲಯ ಸೇರಿದಂತೆ ಸಂಪೂರ್ಣ ಕೋವಿಡ್ ಕೇರ್ ಸೆಂಟರ್ ಪರಿಶೀಲನೆ ಮಾಡಿದ್ರು. ಈ ವೇಳೆ ಗುತ್ತಿಗೆದಾರರೊಂದಿಗೆ ಮಾತನಾಡಿದ ಸಿದ್ದು, ಮಂಚ, ಹಾಸಿಗೆ, ತಲೆದಿಂಬು, ಬಕೆಟ್, ಹೊದಿಕೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ನೀವು ಎಷ್ಟಕ್ಕೆ ಕೊಂಡ್ಕೊಂಡ್ರಿ, ಮೊದಲು ಬಾಡಿಗೆ ಎಷ್ಟಿತ್ತು, ಇವಾಗ ಕೊಂಡ್ಕೊಳ್ಳೋಕೆ ಎಷ್ಟು ಹೇಳಿದ್ದಾರೆ ಅಂತ ಸಿದ್ದು ಕೇಳಿದಾಗ 8,500 ರೂಪಾಯಿ ಕೊಡೋದಾಗಿ ಸರ್ಕಾರ ಹೇಳಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಒಂದು ದಾಖಲೆಯ ಸೆಂಟರ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇಷ್ಟೊಂದು ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಕೋವಿಡ್ ಸೆಂಟರ್ ಮಾಡಿದ್ದೀವಿ ಅಂತೇಳಿ ಹೇಳಿದ್ರು. ನಾವೆಲ್ಲ ನೋಡೋಣ ಅಂತ ಬಂದಿದ್ದು, ಬಟ್ ಇನ್ನೂ ಇಲ್ಲಿ ಸಂಪೂರ್ಣ ಕೆಲಸ ಮುಗಿದಿಲ್ಲ. ಒಂದೇನು ಕೊರತೆ ಎದ್ದು ಕಾಣಿಸುತ್ತೆ ಅಂತಂದರೆ, ಒಂದೊಂದು ಹಾಲ್ನಲ್ಲಿ 1,000ಕ್ಕಿಂತ ಹೆಚ್ಚಾಗಿ 1,700, 1,300 ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಶೌಚಾಲಯಗಳು ಭಾಳ ದೂರದಲ್ಲಿ ಇಟ್ಬಿಟ್ಟಿದ್ದಾರೆ. ಬೆಂಗಳೂರಿಂದ ಬಂದವರನ್ನ ಸೇರಿಸಬೇಡಿ, ಮಾಹಿತಿ ನೀಡದೇ ಇದ್ರೆ ಅಂತವರ ಮೇಲೂ ಕ್ರಮ ಕೈಗೊಳ್ಳಿ ಅಂತ ತುಮಕೂರಿನಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಬೆಂಗಳೂರಿಂದ ಬಂದವರಿಂದ ತೊಂದರೆ ಆಗ್ತಾ ಇದೆ, ಕಂಟೈನ್ಮೆಂಟ್ ವಲಯದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಮಾಧುಸ್ವಾಮಿ ತುಮಕೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕಂಟೈನ್ಮೆಂಟ್ ಝೋನನ್ನು ಭಾರಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ದೀವಿ. ಈಗ ನಾವು ಮೊದಲಿಗೆ ಇಲ್ಲೆಲ್ಲ ಎಲ್ಲ ಕಡೆ ಶೀಟ್ ಹೊಡೆದು ನಿರ್ಬಂಧ ಮಾಡಿ ಅವರಿಗೆಲ್ಲ ಎಜುಕೇಟ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಮಾಡ್ತಾ ಇರೋದ್ರಿಂದ ಜನದಲ್ಲಿ ಹಳ್ಳಿ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ಪ್ರೆಡಿಂಗ್ ಕಡಿಮೆ ಆಗಿದೆ. ಸ್ವಲ್ಪ ಈ ಬೆಂಗಳೂರಿಂದ ಬಂದವ್ರನ್ನ ಹಳ್ಳಿಗಳಿಗೆ ಬಿಟ್ಕೊಂಡೇ ಹೋಗಿದ್ದಿದ್ರೆ ಹಳ್ಳಿಗಳಲ್ಲಿ ಕರೋನಾ ಪಾಸಿಟಿವ್ ಕೇಸಸ್ ಇರ್ತಿರಲೇ ಇಲ್ಲ, ಇನ್ಫೆಕ್ಷನ್ ಆಗ್ತಿರಲಿಲ್ಲ. ಯಾರು ಬಂದರೆ ಅವನಿಗೆ ಒಂದು 48 hours ಒಳಗೆ ನಾವು ಗ್ಯಾರಂಟಿಯಾಗಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತೀವಿ. ಅದು ಆಂಟಿಜೆನ್ ರಿಪೋರ್ಟು ಅಥವಾ ರೆಗ್ಯುಲರ್ ರಿಪೋರ್ಟ. ಅಲ್ಲಿವರೆಗೆ ದಯಮಾಡಿ ಊರಿಂದ ಆಚೆ ಕಡೆ ಅಥವಾ ಇನ್ನೊಂದು ಕಡೆ ಎಲ್ಲರೂ ಅಲಾಯ್ದಾಗಿರಲೇಬೇಕು. ಅವರು ಟೆಸ್ಟ್ ನೆಗೆಟಿವ್ ಅಂದರೆ ಮನೆಗೆ ಬರಲಿ, ಟೆಸ್ಟ್ ಪಾಸಿಟಿವ್ ಅಂದರೆ ನಮ್ಮ ಕ್ವಾರಂಟೈನ್ ಪ್ಲೇಸ್ಗೆ ಹೋಗ್ರಿ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನಿಂಗ್ ಅಂತ ಮಾಡೋದ್ರಿಂದ ಸ್ವಲ್ಪ ನಮಗೂ ಒತ್ತಡ ಕಡಿಮೆ ಆಗಿದೆ. ನಮಗೆ ಅವ್ರ ಮೇಲೆ FIR ಮಾಡೋಕ್ಕೆ, ಕೇಸ್ ಮಾಡೋಕ್ಕೆ ಕೋವಿಡ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ನಾವು ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ. ಯಾರಾದರೂ ಇನ್ಫಾರ್ಮೇಷನ್ ಹೈಡ್ ಮಾಡಿದ್ರೆ ಸ್ಟ್ರಿಕ್ಟಾಗಿ ಆಕ್ಷನ್ ತೊಗೊಳಕ್ಕೆ ನಾವು ತೀರ್ಮಾನ ಮಾಡ್ತೀವಿ. ಬೆಂಗಳೂರಿನಲ್ಲಿ ICU ಬೆಡ್ ಸಿಗ್ತಿಲ್ಲ, ಲಾಕ್ ಮಾಡಿದ್ರೆ ಆಂಬ್ಯುಲೆನ್ಸ್ ಕೂಡ, ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ಕೂಡ ಬರ್ತಾ ಇಲ್ಲ, ನಮಗೆ ಚಿಕಿತ್ಸೆ ಕೊಡಿ, ಇಲ್ಲ ಅಂದ್ರೆ ಕೋಲ್ಕತ್ತಾ ಕಳುಹಿಸಿಕೊಡಿ ಅಂತ ಪಶ್ಚಿಮ ಬಂಗಾಳ ಮೂಲದ ಕೂಲಿ ಕಾರ್ಮಿಕ ಕಣ್ಣೀರನ್ನ ಹಾಕಿ ಬೇಡ್ಕೊಂಡಿದ್ದಾರೆ. ಅವೆನ್ಯೂ ರಸ್ತೆಯಲ್ಲಿ ಕೋಲ್ಕತ್ತಾದ ಯುವಕನೊಬ್ಬನಿಗೆ ಸೋಂಕು ದೃಢಪಟ್ಟಿತ್ತು. ಇದಾಗಿ 4 ದಿನವಾದರೂ ಆಂಬ್ಯುಲೆನ್ಸು ಸಿಕ್ಕಿಲ್ಲ. ನಿನ್ನೆ ಸಂಜೆ ಆಂಬ್ಯುಲೆನ್ಸ್ ಸಿಕ್ಕಿದ್ರು ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಿಲ್ಲ. ಉಸಿರಾಟದ ತೊಂದರೆ ಅನುಭವಿಸ್ತಾ ಇರೋ ಸೋಂಕಿತ ವೆಂಟಿಲೇಟರ್ ಬೆಡ್ ಇಲ್ಲದೆ ನರಳಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಆಸ್ಪತ್ರೆಯ ಜನರಲ್ ವಾರ್ಡ್ನಲ್ಲಿ ಜೀವನ್ ಮರಣ ಹೋರಾಟದಲ್ಲಿದ್ದಾರೆ. ಹೀಗಾಗಿ ನಮ್ಮನ್ನ ಕೋಲ್ಕತ್ತಾಗೆ ಕಳುಹಿಸಿಕೊಡಿ, ಬೆಂಗಳೂರಲ್ಲಿರೋದಕ್ಕೆ ಭಯವಾಗ್ತಾ ಇದೆ ಅಂತ ಸೋಂಕಿತನ ಸ್ನೇಹಿತ ಕಣ್ಣೀರ್ ಹಾಕಿದ್ದಾನೆ. ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ ಸಿಗದೆ ರೋಗಿಗಳು ಪರದಾಟ ಪಡ್ತಾ ಇದ್ದಾರೆ. ಕಣ್ಣೆದುರಲ್ಲಿ ಜನ ಸಾಯ್ತಾ ಇದ್ದಾರೆ. ಹೀಗಾಗಿ ಕನಕಪುರ ರಸ್ತೆಯ ಜನರು ತಾವೇ ಆಂಬ್ಯುಲೆನ್ಸ್ ರೆಡಿ ಮಾಡಿಕೊಂಡಿದ್ದಾರೆ. ಸ್ಥಳೀಯರೇ ಹಣವನ್ನ ಸಂಗ್ರಹಿಸಿ ಆಂಬ್ಯುಲೆನ್ಸ್ ಬುಕ್ ಮಾಡಿದ್ದಾರೆ. ಸಾರಕಿಯಿಂದ ನೈಸ್ ರೋಡ್ ಜಂಕ್ಷನ್ ವರೆಗೆ ಸೇವೆ ನೀಡೋದಕ್ಕೆ ಖಾಸಗಿ ಆಂಬ್ಯುಲೆನ್ಸ್ ಜೊತೆ 6 ತಿಂಗಳ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ.
ಚೇಂಜ್ ಮೇಕರ್ಸ್ ಆಫ್ ಕನಕಪುರ ರೋಡ್ ಸಂಘಟನೆ ಬುಕ್ ಮಾಡಿರುವಂತಹ ಈ ಆಂಬ್ಯುಲೆನ್ಸ್ನಲ್ಲಿ 2 ಡ್ರೈವರ್ಸ್ 3 ನರ್ಸ್ ಶಿಫ್ಟ್ ಪ್ರಕಾರ ಡ್ಯೂಟಿ ಮಾಡ್ತಾ ಇದ್ದಾರೆ. ದಿನದ 24 ಗಂಟೆಯೂ ಈ ಆಂಬ್ಯುಲೆನ್ಸ್ ಸೇವೆ ಸಿಗುತ್ತೆ. ಕೊರೋನಾ ವೈರಸ್ ತಡೆಗಟ್ಟಲು ಈ ಗ್ರಾಮದ ಜನರು ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮಕ್ಕೆ ಹೊರಗಡೆಯಿಂದ ಯಾರೂ ಬರುವಂತಿಲ್ಲ. ಅಲ್ಲದೆ ಗದ್ದೆ ನಾಟಿ ಕೆಲಸಕ್ಕೆ ಬೇರೆ ಊರಿನಿಂದ ಜನರನ್ನ ಕರೆತರುವಂತಿಲ್ಲ. ಇನ್ನು ಬೆಂಗಳೂರಿಗೆ ಪದೇ ಪದೇ ತೆರಳಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಬೆಂಗಳೂರಿಂದ ಬಂದವರ ಬಗ್ಗೆ ಮಾಹಿತಿ ನೀಡಿದ್ರೆ 1,000 ರೂಪಾಯಿ ಪ್ರೋತ್ಸಾಹಧನ ಸಹ ಕೊಡಲಾಗ್ತಾ ಇದೆ. ಕೊರೋನಾ ನಿಯಂತ್ರಣಕ್ಕೆ ಸಿದ್ದಾಪುರ ಗ್ರಾಮಾಭಿವೃದ್ಧಿ ಸಮಿತಿ ಕಟ್ಟಾಜ್ಞೆ ಹೊರಡಿಸಿದೆ. ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಮತ್ತು ಯಾರು ಗಾರ್ಮೆಂಟ್ಸಿಗೆ ಹೋಗುವ ಹಾಗಿಲ್ಲ. ಹೊರಗಡೆ ಸಾಗರ ಮತ್ತು ಇನ್ನಿತರೆ ನಗರಗಳಿಗೆ ಊರುಗಳಿಗೆ ಹೋಗುವಂತಿಲ್ಲ. ಇದು ಗ್ರಾಮಾಭಿವೃದ್ಧಿಯ ಕಟ್ಟಾಜ್ಞೆ. ಇದನ್ನು ತಪ್ಪು ಮನೆಯ ವಿಳಾಸ ಕೊಟ್ಟು ಕೊರೋನಾ ಸೋಂಕಿತ ಎಸ್ಕೇಪ್ ಆಗಿದ್ದಾನೆ. ಇದರಿಂದ ಬಾಗಲಕೋಟೆ ಜಿಲ್ಲಾಡಳಿತ ಆತಂಕದಲ್ಲಿದೆ. ಜಮಖಂಡಿಯ ಸೋಂಕಿತನೊಬ್ಬ ತಪ್ಪು ಅಡ್ರೆಸ್ ಕೊಟ್ಟು ಆರೋಗ್ಯ ಇಲಾಖೆಯನ್ನು ಯಾಮಾರಿಸಿಬಿಟ್ಟಿದ್ದಾನೆ. ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಾಗ ಆರೋಗ್ಯ ಸಿಬ್ಬಂದಿ ಆತನ ಮನೆಗೆ ಬಂದಾಗ ಕೊಟ್ಟ ಅಡ್ರೆಸ್ನಲ್ಲಿ ಸೋಂಕಿತ ಇರಲಿಲ್ಲ. ಕಳೆದ 2 ದಿನದಿಂದ ಸೋಂಕಿತನಿಗಾಗಿ ಹುಡುಕಾಟ ನಡೀತಾ ಇದೆ. ಆದರೂ ಆತ ಪತ್ತೆಯಾಗಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ಪೊಲೀಸರಿಗೆ ಟೆನ್ಷನ್ ಜಾಸ್ತಿಯಾಗಿದೆ. ಮೈಸೂರಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದ್ರು ಜನ ನಿರ್ಲಕ್ಷ್ಯ ಮುಂದುವರೆದಿದೆ. ಬಳಸಿರುವ ಪಿಪಿಇ ಕಿಟ್ಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಬಿಸಾಡ್ತಾ ಇದ್ದಾರೆ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಬಳಸಿರೋ ಪಿಪಿಇ ಕಿಟ್ಗಳು ಪತ್ತೆಯಾಗಿವೆ. ಅಪಾರ್ಟ್ಮೆಂಟ್ ಬಳಿ ಬಳಸಿದ ಪಿಪಿಇ ಕಿಟ್ಗಳನ್ನು ಬಿಸಾಡಿದ್ದಾರೆ. ಜೊತೆಗೆ ಬಳಸಿರೋ ಮಾಸ್ಕ್, ಗ್ಲೌಸ್ಗಳು ಕೂಡ ಇದ್ವು. ಈ ಕವರ್ ನೋಡಿ ಬಡಾವಣೆಯ ಜನರು ಆತಂಕಗೊಂಡಿದ್ದಾರೆ. ಬಳಸಿದ ಪಿಪಿಇ ಕಿಟ್ಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದ್ರು ಜನರು ಪಾಲನೆ ಮಾಡ್ತಾ ಇಲ್ಲ. ಕೊರೋನಾ ಆತಂಕದ ಹೊತ್ತಲ್ಲಿ ಸ್ವಲ್ಪ ನಿಟ್ಟುಸಿರು ಬಿಡುವಂತ ಸುದ್ದಿ ಇದು. ಸೋಂಕಿತರ ದರ ಸ್ವಲ್ಪ ಇಳಿಮುಖ ಆಗಿದೆ. ಕಳೆದ ಕೆಲ ತಿಂಗಳಿಗೆ ಹೋಲಿಸಿದ್ರೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ಶೇಕಡಾವಾರು ಸೋಂಕು ಇಳಿಕೆಯಾಗಿದ್ದು ಜುಲೈ 6ಕ್ಕೆ 17.77% ಸೋಂಕಿನ ದರ ಜುಲೈ 20ಕ್ಕೆ 10% ಕುಸಿತ ಕಂಡಿದೆ. ಒಂದು ವಾರದಿಂದ ಪರೀಕ್ಷೆಯ ಪ್ರಮಾಣ ಏರಿಕೆಯಾಗಿದ್ರೂ ಪರೀಕ್ಷೆ ಹೆಚ್ಚು ಮಾಡಿದ್ರೂ ಸೋಂಕು ಕಡಿಮೆಯಾಗ್ತಾ ಇದೆ. ಕಳೆದ 5 ದಿನಗಳಿಂದ ಸೋಂಕಿನ ದರ ಇಳಿಮುಖ ಕಂಡಿದೆ. ಕೊರೋನಾ ಜೊತೆ ಬದುಕಲು ಕಲಿಯಿರಿ ಅಂತ ಈ ಹಿಂದೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ರು. ಅದರಂತೆ ಜನ ಈಗ ಕೊರೋನಾ ಜೊತೆಗೆ ಜೀವನಕ್ಕೆ ಒಕ್ಕೊಂಡಿದ್ದಾರೆ. ಭಯ ಇಲ್ಲದೆ ಆತಂಕ ಪಡದೆ ಕೊರೋನಾ ಜೊತೆಗೇ ಜನ ಜೀವನ ಸಾಗಿಸಿದ್ದಾರೆ. ಲಾಕ್ಡೌನ್ ಬಳಿಕ ಜನರ ಜೀವನ ಶೈಲಿ ಬದಲಾವಣೆಯಾಗಿದ್ದು ಯಾವುದೇ ಪರಿಸ್ಥಿತಿಗಾದರೂ ಮನುಷ್ಯನ ಮನಸ್ಸು ಒಗ್ಗಿಕೊಳ್ಳುತ್ತೆ ಅನ್ನೋದು ದೃಢವಾಗಿದೆ. ಕೊರೋನಾ ಆರ್ಭಟ ಶುರುವಾಗಿ 5 ತಿಂಗಳಾಗ್ತಾ ಬಂದಿದೆ. ಮೊದಲಿನ ಲಾಕ್ಡೌನ್ನಲ್ಲಿದ್ದ ಭಯ ಜನರಲ್ಲಿ ಈಗಿಲ್ಲ. ಮನೆಯೊಳಗೆ ಇದ್ಕೊಂಡು ಜನ ಬ್ಯುಸಿಯಾಗಿದ್ದಾರೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್, ದೊಡ್ಡವರಿಗೆ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ನಲ್ಲೇ ಯೋಗ ತರಬೇತಿ, ಕುಕಿಂಗ್ ಕ್ಲಾಸ್, ಪಾರ್ಕಿಂಗ್ ವಾಕ್ ಹೋಗೋ ಬದಲು ಮನೆಯಲ್ಲೇ ವ್ಯಾಯಾಮ, ವೀಕೆಂಡ್ ಮಾಲ್ ಸುತ್ತುವ ಬದಲು ಮನೆಯಲ್ಲೇ ಮೂವಿ ನೈಟ್ ಎಲ್ಲ ನಡೀತಾ ಇದೆ. ಪಕ್ಕದ ಮನೆಯಲ್ಲಿ ಪಾಸಿಟಿವ್ ಅಂದ್ರೂ ಮೊದಲಿನಷ್ಟು ಗಾಬರಿ ಇಲ್ಲ. ಭಯದಿಂದ ಮನಃಶಾಸ್ತ್ರಜ್ಞರ ಬಳಿ ಕೌನ್ಸೆಲಿಂಗ್ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ನಾಗರ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ತವರಿಗೆ ಕರೆಸುವಂತಿಲ್ಲ. ಊರಿಂದ ಊರಿಗೆ ಹಬ್ಬಕ್ಕೆ ಹೋಗುವಂತಿಲ್ಲ. ಮನೆಗಳಿಗೆ ಸ್ವಾಮೀಜಿಗಳನ್ನ ಊಟಕ್ಕೆ ಕರೆಸುವಂತಿಲ್ಲ. ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗ್ರಾಮಗಳಲ್ಲಿ ಜಾರಿ ಮಾಡಿರೋ ಹೊಸ ನಿಯಮ. ಕೊರೋನಾ ಭಯಕ್ಕೆ ಸಂಪ್ರದಾಯಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ಕಡಪಟ್ಟಿ, ಹಂಚಿನಾಳ, ಮಧುರಖಂಡಿ ಗ್ರಾಮಗಳಲ್ಲಿ ಪಂಚಾಯತ್ ಸಿಬ್ಬಂದಿ ಡಂಗೂರ ಹೊಡೆದು ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಶ್ರಾವಣ ನಿಮಿತ್ತ ಸಾಮೂಹಿಕ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಭಾಗವಹಿಸುವಂತಿಲ್ಲ. ಅಲ್ಲದೆ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳನ್ನು ರದ್ದು ಮಾಡಲಾಗಿದೆ. ಸ್ವಾಮಿಗಳನ್ನು ಮನೆಗಳಿಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸುವುದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಊಟ ಮಾಡಿಸುವುದನ್ನು ಬಂದ್ ಮಾಡಲಾಗಿದೆ. ಆದ ಕಾರಣ ನಿಮ್ಮ ಸ್ವಾಮಿಗಳಿಗೆ ನಿಮ್ಮ ಐಗೋರಿಗೆ ನಿಮ್ಮ ಅನುಕೂಲ ಪ್ರಕಾರ ಹಿಟ್ಟಕ್ಕಿ ದಕ್ಷಿಣ ತೆಗೆದುಕೊಂಡು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಸಾಮಾಜಿಕ ಅಂತರ ಕಾಯ್ದುಕೊಂಡು ಅವರವರ ಮನೆಗಳಿಗೆ ಹೋಗಿ ಕೊಟ್ಟು ನಿಮ್ಮ ಹರಕೆ ತೀರಿಸಿ. ಪತ್ನಿ ಹಾಗೂ ಮಗನಿಗೆ ಕೊರೋನಾ ಸೋಂಕು ತಗುಲಿದ್ದಕ್ಕೆ ಭಯಗೊಂಡ ಅಪ್ಪ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದ ನಿವಾಸಿ ನಾಗರಾಜು ಅನ್ನೋರ ಮಗ ಬೆಂಗಳೂರಲ್ಲಿ ವಾಸವಾಗಿದ್ರು. ಮಗನ ಆರೋಗ್ಯ ಹದಗೆಟ್ಟಾಗ ನೋಡಿಕೊಳ್ಳಲು ಅಮ್ಮ ಊರಿಂದ ಬೆಂಗಳೂರಿಗೆ ಬಂದಿದ್ರು. ಅಮ್ಮ ಮಗನಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಹೀಗಾಗಿ ನಾಗರಾಜು ಅವರ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿತ್ತು. ಸೀಲ್ ಡೌನ್ ಮಾಡುವಾಗ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡಿದ್ರಂತೆ. ಇದೇ ನೋವಲ್ಲಿ ನಾಗರಾಜ್ ಅನ್ನೋರು ಬೆಂಗಳೂರಿನ ಹೆಸರುಘಟ್ಟ ಕೆರೆಯಲ್ಲಿ ಮರಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಕೊರೋನಾದಿಂದ ಬಚಾವಾಗಿದ್ದಾರೆ. ಭಾಸ್ಕರ್ ರಾವ್ ಅವರ ಕೊರೋನಾ ಪರೀಕ್ಷಾ ವರದಿ ನೆಗೆಟಿವ್ ಅಂತ ಬಂದಿದೆ. ಭಾಸ್ಕರ್ ರಾವ್ ಕಾರ್ ಚಾಲಕನಿಗೆ ಸೋಂಕು ಕನ್ಫರ್ಮ್ ಆಗಿತ್ತು. ಹೀಗಾಗಿ ಚಾಲಕನ ಸಂಪರ್ಕದಲ್ಲಿದ್ದ ಕಮಿಷನರ್ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಿಕೊಂಡಿದ್ರು. ಸ್ವಾಬ್ ಟೆಸ್ಟ್ ಮಾಡಿಸಿಕೊಂಡಿದ್ದ ಕಮಿಷನರ್ ವರದಿ ನೆಗೆಟಿವ್ ಅಂತ ಬಂದಿದೆ. ಕಾರ್ ಚಾಲಕನಿಗೆ ಪಾಸಿಟಿವ್ ಬಂದಂತ ಹಿನ್ನೆಲೆಯಲ್ಲಿ ಸ್ವಯಂ ಕ್ವಾರಂಟೈನ್ ಆಗಿದ್ದ ಪೊಲೀಸ್ ಆಯುಕ್ತರು ಇದೀಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ.
ಸಮಾಜ ಕಾಯುವ ಮುನ್ನ ನಾವು ಜಾಗೃತರಾದರೆ ಚೆನ್ನ. ಇದು ಬೆಂಗಳೂರು ಪೊಲೀಸ್ ಇಲಾಖೆಯ ಹೊಸ ಸ್ಲೋಗನ್ ಜಾಗೃತಿ. ಪೊಲೀಸ್ ಇಲಾಖೆ ಕೊರೋನಾ ಜಾಗೃತಿ ಬಗ್ಗೆ ಕಿರುಚಿತ್ರ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಇಲಾಖೆಯ ಸಿಬ್ಬಂದಿಗಳು ಹೇಗೆ ಕೆಲಸ ಮಾಡಬೇಕು, ಇಲಾಖೆಯ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಮೊದಲು, ಕರ್ತವ್ಯ ಮುಗಿದ ಬಳಿಕ ಹೇಗಿರಬೇಕು, ಮನೆಗೆ ಹೋದಾಗ ಹೇಗೆ ಶುಚಿಯಾಗಿರಬೇಕು, ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಸಂದೇಶ ನೀಡಲಾಗಿದೆ. ಆಂಬ್ಯುಲೆನ್ಸ್ ಡ್ರೈವರ್ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಸ್ನಾನಕ್ಕೆ ಕುಡಿಯೋದಕ್ಕೆ ಬಿಸಿನೀರು ಕೇಳಿದಕ್ಕೆ ದರ್ಪ ದೌರ್ಜನ್ಯವನ್ನ ನಡೆಸಿದ್ದಾರೆ. ಬಿಬಿಎಂಪಿ ಅಧಿಕಾರಿ ವಿರುದ್ಧ ದರ್ಪದ ಆರೋಪ ಕೇಳಿಬಂದಿದೆ. ಅವ್ಯವಸ್ಥೆ ಸರಿಪಡಿಸಿ ಅಂತ ಅಂದ್ರೆ ದರ್ಪವನ್ನ ಮೆರೆದಿದ್ದಾರೆ. ಹಾಸಿಗೆ ಮೇಲೆಲ್ಲ ಹುಳುಗಳು ಇವೆ ಅಂತ ಆರೋಪವನ್ನ ಮಾಡಲಾಗಿದ್ದು, ಗಮನಕ್ಕೆ ತಂದಿದ್ದಕ್ಕೆ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಸರ್. ಬಿಡಿ, ಆಯ್ತು 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 ಸರ್, ಆಯ್ತು ಸರ್, ಆಯ್ತು ಸರ್. ಹಾಂ ಸರಿ ಸರ್. ನನಗೆ ಹೇಳ್ತಿದ್ಯಾ ನೀನು? ಸರ್ ನಾವು ಬಿಸಿನೀರು ಮಾಡಕ್ ವ್ಯವಸ್ಥೆ ಇಲ್ಲ, ಅದನ್ನ ಕೇಳ್ತಾ ಇರೋದು ಅಷ್ಟೇ ನಾವು. ಉಡುಪಿಯ ಪುತ್ತಿಗೆ ಶ್ರೀಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪುತ್ತಿಗೆ ಶ್ರೀಗಳ ಸಂಪರ್ಕದಲ್ಲಿದ್ದವರಿಗೆ ಆತಂಕ ಶುರುವಾಗಿದೆ. ಶ್ರೀಗಳು ಗುಣಮುಖರಾಗುವಂತೆ ಭಕ್ತರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಭಾರತದಲ್ಲಿ ನಿನ್ನೆ ಒಂದೇ ದಿನ 37,148 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಈ ಮೂಲಕ ದೇಶದ ಸೋಂಕಿತರ ಒಟ್ಟು ಸಂಖ್ಯೆ 11,55,578ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ನಿನ್ನೆ ಒಂದೇ ದಿನ 587 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ದೇಶದ ಕೊರೋನಾ ಸಾವಿನ ಲೆಕ್ಕ 28,084ಕ್ಕೆ ಏರಿಕೆಯಾಗಿದೆ. ನಿನ್ನೆ ದೇಶಾದ್ಯಂತ 3,33,395 ಜನರಿಗೆ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗಿತ್ತು. ಈ ಆತಂಕದ ಮಧ್ಯೆ ಕೊರೋನಾ ಹರಡುವಿಕೆಗೆ ಸ್ವಲ್ಪ ಬ್ರೇಕ್ ಬಿದ್ದಿರೋ ನೆಮ್ಮದಿಯ ಮಾಹಿತಿ ಸಿಕ್ಕಿದೆ. ಪರೀಕ್ಷೆ ಹೆಚ್ಚಾದ್ರೂ ಮೊನ್ನೆಗೆ ಹೋಲಿಸಿದ್ರೆ ನಿನ್ನೆಯ ಸೋಂಕಿತರ ಸಂಖ್ಯೆ 3,000ದಷ್ಟು ಕಡಿಮೆಯಾಗಿದೆ. ಕೊರೋನಾ ವಿಚಾರದಲ್ಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಕೊರೋನಾ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳು ಏನು ಅಂತ ಒಂದಷ್ಟು ವಿಷಯಗಳನ್ನು ಪಟ್ಟಿ ಮಾಡಿ ಲೇವಡಿಯನ್ನು ಮಾಡಿದ್ದಾರೆ. ಅದರಲ್ಲಿ ಫೆಬ್ರವರಿಯಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ, ಮಾರ್ಚ್ನಲ್ಲಿ ಮಧ್ಯಪ್ರದೇಶದ ಸರ್ಕಾರ ರಚನೆ, ಏಪ್ರಿಲ್ನಲ್ಲಿ ಮೊಂಬತ್ತಿ ಬೆಳಗಿಸಲು ಕರೆ, ಮೇ ತಿಂಗಳಲ್ಲಿ ಮೋದಿ ಸರ್ಕಾರದ 6ನೇ ವಾರ್ಷಿಕೋತ್ಸವ, ಜೂನ್ನಲ್ಲಿ ಬಿಹಾರ ಚುನಾವಣೆಗೆ ವರ್ಚುವಲ್ ರ್ಯಾಲಿ, ಜುಲೈನಲ್ಲಿ ರಾಜಸ್ಥಾನ ಸರ್ಕಾರ ಉರುಳಿಸುವ ಪ್ರಯತ್ನ ಮಾಡಿರೋದು ಕೇಂದ್ರ ಸರ್ಕಾರದ ಸಾಧನೆ ಅಂತ ಚುಚ್ಚಿದ್ದಾರೆ. ಇದು ಕೊರೋನಾ ಕದನದಲ್ಲಿ ಸ್ವಾವಲಂಬಿಯಾಗಿರುವ ದೇಶ ಅಂತ ಟ್ವೀಟ್ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಗೌರಿಶಂಕರ್ ವಿರುದ್ಧ ಆರೋಗ್ಯ ವಿಮೆ ವಂಚನೆ ಕೇಸ್ ದಾಖಲಾಗಿದೆ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಟ್ಟಿದ್ದ ಗೌರಿಶಂಕರ್ ಮೇಲೆ ಇನ್ಶೂರೆನ್ಸ್ ಮಾಡಿಸಿ ಯಾಮಾರಿಸಿದ ಆರೋಪ ಕೇಳಿಬಂದಿದೆ. ಮಕ್ಕಳ ಗ್ರೂಪ್ ಇನ್ಶೂರೆನ್ಸ್ ಡಮ್ಮಿ ಆಗಿದ್ದು ಒಂದೇ ವಾರದಲ್ಲಿ ಇನ್ಶೂರೆನ್ಸ್ ಕ್ಯಾನ್ಸಲ್ ಆಗಿದೆ. ಸ್ಥಳೀಯ ರಮೇಶ್ ಬೆಟ್ಟಯ್ಯ ಅನ್ನೋರು ಬೋಗಸ್ ಇನ್ಶೂರೆನ್ಸ್ ಬಗ್ಗೆ ಸಿಎಂ ಕಚೇರಿಗೆ ದೂರನ್ನ ದಾಖಲಿಸಿದ್ರು. ದೂರಿನ ಹಿನ್ನೆಲೆಯಲ್ಲಿ ತನಿಖೆ ಮಾಡುವಂತೆ ತುಮಕೂರು ಎಸ್ಪಿಗೆ ಸಿಎಂ ತನಿಖೆಗೆ ಆದೇಶ ಮಾಡಿದ್ರು. ಸಿಎಂ ಆದೇಶದ ಬಳಿಕ ಜೆಡಿಎಸ್ ಶಾಸಕ ಗೌರಿಶಂಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಿಂದೂ ಧರ್ಮ ದೇವರನ್ನ ಅವಹೇಳನ ಮಾಡಿರುವಂತಹ ವಾಟ್ಸ್ಆಪ್ ಮೆಸೇಜ್ ಫಾರ್ವರ್ಡ್ ಮಾಡಿ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಚಿವರು ಪತ್ರಕರ್ತರು ಇರುವಂತಹ ವಾಟ್ಸ್ಆಪ್ ಗ್ರೂಪ್ಗೆ ನಿರಾಣಿ ಫಾರ್ವರ್ಡ್ ಮೆಸೇಜ್ ಹಾಕಿದ್ದಾರೆ. ಈ ಸಂದೇಶದಲ್ಲಿ ನಂಬರ್ ಹಾಕಿ ಒಂದೊಂದೇ ದೇವರ ಅವಹೇಳನವನ್ನು ಮಾಡಲಾಗಿದೆ. ಇನ್ನು ಹಿಂದೂ ಧರ್ಮದ ಯಾವ ದೇವರನ್ನು ಬಿಟ್ಟಿಲ್ಲ. ಈ ಮೆಸೇಜ್ ನೋಡಿ ಬಿಜೆಪಿಯವರಿಗೆಲ್ಲ ಮುಜುಗರ ಆಗ್ಬಿಟ್ಟಿದೆ. ಈ ಸಂದೇಶ ನೋಡಿ ಸಚಿವ ಸುರೇಶ್ ಕುಮಾರ್ ಗ್ರೂಪ್ನಿಂದಲೇ ಲೆಫ್ಟ್ ಆಗಿದ್ದಾರೆ. ಸುಮಾರು 3 ತಾಸಿನ ನಂತರ ಮತ್ತೆ ನಿರಾಣಿ ಮೆಸೇಜ್ ಮಾಡಿ ಮೆಸೇಜ್ ತಪ್ಪಾಗಿ ಬಂದಿದೆ, ಡಿಲೀಟ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಮೆಸೇಜ್ ಅಜಾಗರೂಕತೆಯಿಂದ ಫಾರ್ವರ್ಡ್ ಆಗಿ ಅವಾಂತರ ಸೃಷ್ಟಿಯಾಗಿದೆ. ತಪ್ಪು ಯಾರೇ ಮಾಡಿದರೂ ತಪ್ಪೇ. ನಮ್ಮ PA ಅಚಾತುರ್ಯದಿಂದ ಈ ತಪ್ಪಾಗಿದೆ. ನಾಡಿನ ಜನತೆ ನನ್ನ ಬಗ್ಗೆ ಈ ಕುರಿತು ತಪ್ಪು ಭಾವಿಸುವುದು ಬೇಡ. ನಮ್ಮ ಸಿಬ್ಬಂದಿ ಮಾಡಿದ ತಪ್ಪನ್ನು ಮನ್ನಿಸಿ ನಮ್ಮ ಸಿಬ್ಬಂದಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಡಿನ ಜನತೆಗೆ ಮತ್ತೊಮ್ಮೆ ಕ್ಷಮೆಯಾಚಿಸುತ್ತೇನೆ. ಮೊದಲು ಅವರು ದೇವರಲ್ಲಿ ನಂಬಿಕೆ ಇದೆಯಾ ಇಲ್ವಾ ಅಂತ ಹೇಳಲಿ. ದೇವರು ಇದ್ದಾನೆ ಅಂತಕ್ಕಂಥದ್ದು ಸರ್ವವಿದಿತ. ದೇವರು ಒಬ್ಬನೇ ಇರೋದು, ದೇವರು ಇದ್ದಾನೆ. ದೇವ್ರ ಬಗ್ಗೆ ಅವಹೇಳನ ಮಾಡೋದಿದೆಯಲ್ಲ, ಅದು ಯಾರು ದೇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಅವಹೇಳನ ಮಾಡೋದಾಗುತ್ತೆ, ಅವ್ರಿಗೆ ನೋವು ಉಂಟು ಮಾಡೋದಾಗ್ತದೆ. ಅವರು ಆ ಥರ ಮಾತಾಡಿದರೆ ಅದು ಉದ್ದಟತನ. ಈಗ ಹಿಂದೆಯಲ್ಲೇ ನಾವು ಚರಿತ್ರೆಗಳು ಪುರಾಣಗಳನ್ನೆಲ್ಲ ಓದಿದೀವಲ್ಲ,
ಅಧಿಕಾರ ಹಣ ಜಾಸ್ತಿ ಆದಾಗ ಹಿಂಗೆಲ್ಲ ಮಾತಾಡಿಸ್ತದೆ. 300 ಕಿಲೋಮೀಟರ್ ವೇಗದಲ್ಲಿ ಬೈಕ್ ಚಲಾಯಿಸಿ ಪೋಸ್ ಕೊಟ್ಟಿದ್ದ ಯುವಕ ಅರೆಸ್ಟ್ ಆಗಿದ್ದಾರೆ. ಲಾಕ್ಡೌನ್ ವೇಳೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ವೇಗವಾಗಿ ಬೈಕ್ ಚಲಾಯಿಸಿದ 29 ವರ್ಷದ ಮುನಿಯಪ್ಪ ಎಂಬಾತ ತಾನು ವೇಗವಾಗಿ ರೈಡ್ ಮಾಡಿದನ ಹೆಲ್ಮೆಟ್ ಕ್ಯಾಮೆರಾ ಮೂಲಕ ವಿಡಿಯೋ ಮಾಡಿದ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಿಡಿಯೋ ಪರಿಶೀಲನೆ ನಡೆಸಿದ ಪೊಲೀಸರು ಸಂಚಾರ ನಿಯಮ ಬ್ರೇಕ್ ಮಾಡಿರೋ ಬೈಕ್ ಸವಾರ ಮುನಿಯಪ್ಪನನ್ನ ಬಂಧಿಸಿ ವೇಗದ ಸವಾರರಿಗೆ ಬಳಸಿರೋ ಯಮಹಾ 1000 ಸಿಸಿ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿ ನೋಡೋಣ, ಬ್ರೇಕ್ ಆಗೋಣ. ರಣಭೀಕರ ಮಳೆಯಿಂದ ಸೃಷ್ಟಿಯಾಗಿರುವ ಭಾರೀ ಪ್ರವಾಹಕ್ಕೆ ಅಸ್ಸಾಂನ 85% ಪ್ರದೇಶಗಳು ಮುಳುಗಡೆಯಾಗಿವೆ. ಪ್ರವಾಹ ಹಾಗೂ ಭೂಕುಸಿತಕ್ಕೆ ನಿನ್ನೆ ಮತ್ತು 6 ಮಂದಿ ಸಾವಿಗೀಡಾಗಿದ್ದು ಒಟ್ಟು ಸಾವಿನ ಸಂಖ್ಯೆ 84ಕ್ಕೆ ಏರಿಕೆಯಾಗಿದೆ. ಮಳೆಯ ಆರ್ಭಟಕ್ಕೆ 33 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಮುಳುಗಡೆಯಾಗಿದ್ದು ಸುಮಾರು 70 ಲಕ್ಷ ಮಂದಿ ಸಂತ್ರಸ್ತರಾಗಿದ್ದಾರೆ. 2400 ಹಳ್ಳಿಗಳು ನೀರಿನಿಂದ ಆವೃತವಾಗಿದ್ದು ಬರೋಬ್ಬರಿ 1.12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ನೀರು ಪಾಲಾಗಿದೆ. ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇತ್ತ ಬಿಹಾರ್, ಮಹಾರಾಷ್ಟ್ರದಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಕೊರೋನಾ ನಡುವೆ ಮಂಡ್ಯದಲ್ಲಿ ರೈತನೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಬೆಕ್ಕಳಲೆ ಗ್ರಾಮದ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ತನ್ನನ್ನ ಸಾಲಮನ್ನಾ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ ಅಂತ ಆರೋಪಿಸಿ ಟವರ್ ಏರಿದ ರೈತ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಒಡ್ಡಿದ. ಮದ್ದೂರು ತಾಲೂಕಿನ ಬಿದರಮೊಳೆ ಗ್ರಾಮದ ರೈತ ಮೋಹನ್ ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿರುವಂತಹ ಟವರ್ ಏರಿ ಆತ್ಮಹತ್ಯೆ ಬೆದರಿಕೆಯನ್ನ ಹಾಕಿದ್ದಾನೆ. ಆ ಬಳಿಕ ಪೊಲೀಸರು ಮನವೊಲಿಕೆ ಯತ್ನ ಮಾಡಿದ್ದಾರೆ. ಆದರೆ ಬಗ್ಗದೇ ಇದ್ದಾಗ ಬಲವಂತದಿಂದ ರೈತನನ್ನ ಕೆಳಕ್ಕೆ ಇಳಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಮಧ್ಯಪ್ರದೇಶದ ರಾಜ್ಯಪಾಲ ಲಾಲ್ಜಿ ಟಂಡನ್ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಜ್ವರ, ಉಸಿರಾಟದ ಸಮಸ್ಯೆಯಿಂದಾಗಿ ಜೂನ್ 11ರಂದು ಲಕ್ನೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಇಂದು ಲಾಲ್ಜಿ ಟಂಡನ್ ವಿಧಿವಶರಾಗಿದ್ದಾರೆ. ಲಾಲ್ಜಿ ಪುತ್ರ ಆಶುತೋಷ್ ಟಂಡನ್ ಟ್ವಿಟರ್ನಲ್ಲಿ ಇದನ್ನು ದೃಢಪಡಿಸಿದ್ದಾರೆ. ಲಾಲ್ಜಿ ಟಂಡನ್ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತಿತರ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿಬಿಟ್ಟಿದೆ. ಯಲಹಂಕ, ದೊಡ್ಡಬೊಮ್ಮಸಂದ್ರ, ನೆಲಮಂಗಲ, ಟಿ ದಾಸರಹಳ್ಳಿ, ಯಶವಂತಪುರ, ರುಕ್ಮಿಣಿನಗರ, ಚೊಕ್ಕಸಂದ್ರ ಸೇರಿದಂತೆ ವಿವಿಧೆಡೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ವು. ದಾಸರಹಳ್ಳಿ, ರುಕ್ಮಿಣಿನಗರದಲ್ಲೂ ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿಡೀ ಜನರು ಪರದಾಡಿದ್ರು. ಇನ್ನು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದ ಭಾರೀ ಅವಾಂತರ ಸೃಷ್ಟಿಯಾಗ್ಬಿಟ್ಟಿತ್ತು. ಇನ್ನು ಮಳೆಗೆ ಹಲವು ವಾಹನಗಳು ಜಖಮಾಗಿವೆ. ರುಕ್ಮಿಣಿನಗರದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ನೀರು ನುಗ್ಗಿದ್ದು ಜಲಾವೃತ ಆಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಮಂಜುನಾಥ್ ಅವರನ್ನ ಜನ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಕಾವಲ್ ಭೈರಸಂದ್ರದಲ್ಲಿ ಮಳೆಯಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ 8 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣನ ಆರ್ಭಟಕ್ಕೆ ಫ್ಲೈಓವರ್ ಬಳಿಯಲ್ಲಿ ಗುಂಡಿ ಬಿದ್ದು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ ಕಡೆ ತೆರಳುವಂತಹ ಫ್ಲೈಓವರ್ನಲ್ಲಿ 2 ಕಿಲೋಮೀಟರ್ ವರೆಗೂ ವಾಹನಗಳು ಕ್ಯೂ ನಿಂತಿದ್ವು. ಅಗತ್ಯ ಸೇವೆಗೆ ತೆರಳುವಂತಹ ವೈದ್ಯರು, ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ವಾಹನ ಸವಾರಿಗೆ ಇದರಿಂದ ಕಿರಿಕಿರಿ ಉಂಟಾಯಿತು. ಕೇರಳದಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದ ಸಮುದ್ರ ಅಟ್ಟಹಾಸ ಮಾಡಿದೆ. ಕೊಚ್ಚಿಯಲ್ಲಿ ಸಮುದ್ರ ಅಲೆಗಳು ರೌದ್ರಾವತಾರ ತೋರಿಸಿ ಸಿಟಿಗೆ ನುಗ್ಗಿದೆ. ಸಮುದ್ರ ನೀರು ನಗರಕ್ಕೆ ನುಗ್ಗಿದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಭಾರೀ ಮಳೆಯಿಂದ ಸಮುದ್ರದ ಅಲೆಗಳು ಏರಿಳಿತ ಹೆಚ್ಚಾಗಿದೆ.